ಏನು ಗುರು ಇದು ನೀರು ಇಷ್ಟು ಜೋರಾಗಿ ಕಿತ್ತೋಗಿದ್ದಿದೆ. ಏನು ವಾಟರ್ ಪಂಪ್ ಗುರು ಇದು, ಹೆಂಗೆ ಮಾಡೋದು? ಫ್ರೆಂಡ್ಸ್, ಮೊದಲನೇದಾಗಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನೋಡಿ, ಮೊದಲನೇದಾಗಿ 2 ಇಂಚ್ PVC ಪೈಪ್ ತಗೊಳ್ಳಿ. 2 ಇಂಚ್ ಐಟಿಗೆ ಆಕ್ಸಲ್ ಬ್ಲೇಡಿಂದ ಕಟ್ ಮಾಡ್ಕೊಳ್ಳಿ. ನೋಡಿ, ಆ ಥರ ಸರ್ಕಲ್ ಟೈಪಲ್ಲಿ 2 ಇಂಚ್ ಬಂದಿರುತ್ತೆ. ಅದೇ ರೀತಿ ಮಾಮೂಲಿ PVC ಶೀಟ್ ಮೇಲೆ ಅದನ್ನ ಇಕ್ಬಿಟ್ಟು ಸರ್ಕಲ್ ಟೈಪಿಗೆ ಕಟ್ ಮಾಡ್ಕೊಳ್ಳಿ, ಕ್ಲೋಸ್ ಎಂಡಿಗೆ. ನೋಡಿ, ಈ ರೀತಿ ಸರ್ಕಲ್ ಟೈಪಿಗೆ ಕಟ್ ಮಾಡ್ಕೊಬೇಕಾಗುತ್ತೆ. ಮತ್ತು ಅದನ್ನು ಆ ಜಾಗಕ್ಕೆ ಪೇಸ್ಟ್ ಮಾಡಬೇಕಾಗುತ್ತೆ. ಪೇಸ್ಟ್ ಮಾಡೋದಕ್ಕಿಂತ ಮೊದಲು ಅದಕ್ಕೆ DC ಮೋಟರ್ನ ಫಿಕ್ಸ್ ಮಾಡ್ಕೊಬೇಕಾಗುತ್ತೆ. ಯೂಸ್ ಮಾಡಿರೋ DC ಮೋಟರ್ ಬಂದುಬಿಟ್ಟು ನೋಡಿ, ಅದು 775 DC ಮೋಟರ್. ಅದಕ್ಕೆ ಕರೆಕ್ಟಾಗಿ ಆ PVC ಶೀಟ್ನ ಫಿಕ್ಸ್ ಮಾಡ್ಕೊಬೇಕಾಗುತ್ತೆ ಸ್ಕ್ರೂ ಸಹಾಯದಿಂದ. ನೋಡ್ಬೋದು ವಿಡಿಯೋದಲ್ಲಿ. ಈ ರೀತಿ ಫಿಕ್ಸ್ ಮಾಡ್ಕೊಂಡು DC ಮೋಟರ್ ಆ್ಯಕ್ಸಿಲ್ಗೆ ಒಂದು ಫ್ಯಾನ್ನ ಮಾಡಬೇಕಾಗುತ್ತೆ. ನೋಡಿ, 2 ಇಂಚ್ PVC ಪೈಪ್ಗಿನ ಸ್ವಲ್ಪ ಕಡಿಮೆ, 1 ಸೆಂಟಿಮೀಟರ್ ಕಮ್ಮಿ ಇರೋ ಹಾಗೆ ಮತ್ತೊಂದು ಸರ್ಕಲ್ನ ಡ್ರಾ ಮಾಡ್ಕೊಳ್ಳಿ. ಯಾವುದಾದ್ರೂ ಬಾಕ್ಸ್ಗಳು ಹಳೆವು ಆ ಥರ ಏನೋ ಸರ್ಕಲ್ ಟೈಪಿಂದ ಸಿಕ್ಕಿದ್ರೆ ಅದಕ್ಕಿಂತ ಕಮ್ಮಿ ಇರಲಿ, 2 ಇಂಚಿನ PVC ಪೈಪ್ಗಿನ. ಮತ್ತು ಅದನ್ನು ಮತ್ತೆ ಸರ್ಕಲ್ ಟೈಪಿಗೆ ಕಟ್ ಮಾಡ್ಕೊಳ್ಳಿ. ಮತ್ತು ಅದೇ 2 ಇಂಚಿನ PVC ಪೈಪ್ನ 1 ಸೆಂಟಿಮೀಟರ್ಗೆ ಕಟ್ ಮಾಡ್ಕೊಳ್ಳಿ. ಮತ್ತು ಅದನ್ನು 1.5 ಸೆಂಟಿಮೀಟ್ರು ಇಲ್ಲ 2 ಸೆಂಟಿಮೀಟ್ರಿಗೆ ಕರೆಕ್ಟಾಗಿ ಪ್ಲೇಸ್ ಆಗೋವರೆಗೂ ಒಂದು 5-6 ಪೀಸ್ ಮಾಡ್ಕೊಳ್ಳಿ. ಅದು ಫ್ಯಾನ್ ಟೈಪ್ ಬೆಂಡ ಇರಬೇಕು ಒಂದು ಕಡೆ. ಒನ್ ಡೈರೆಕ್ಷನ್ನಲ್ಲಿ ಎಲ್ಲವನ್ನೂ ಸೇಮ್ ಅದೇ ಟೈಪ್ ವೀಡಿಯೋದಲ್ಲಿ ನೋಡ್ತಿರೋಗೆ ಪ್ಲೇಸ್ ಮಾಡಿ. ನೋಡಿ ಯಾವ ರೀತಿ ಒಂದಕ್ಕೆ ಒಂದೊಂದು 2.5 ಸೆಂಟಿಮೀಟ್ರ್ ಗ್ಯಾಪ್ ಇರಲಿ. ನಾನು ಅದು ವೀಡಿಯೋದಲ್ಲಿ 5 ಯೂಸ್ ಮಾಡಿದ್ದೀನಿ. ಬೇಕು ಅಂದರೆ ನೀವು ಇನ್ನೊಂದು 2 ಹೆಚ್ಚಾಗಿ ಯೂಸ್ ಮಾಡ್ಬೋದು. ನೋಡಿ, ಅದಕ್ಕೆ ಫಿಕ್ಸ್ ಮಾಡ್ಕೊಳ್ಳಿ ಮುಂದ್ಗಡೆ ಆ್ಯಕ್ಸಿಲ್ಗೆ, DC ಮೋಟ್ರ್ ಆ್ಯಕ್ಸಿಲ್ಗೆ. ಮತ್ತು ಅದ್ರ ಮುಂದಕ್ಕೆ ಇನ್ನೊಂದು ಅದೇ ಥರದ PVC ಶೀಟ್ನ ಬ್ಯಾಕ್ ಹಾಕಿದ್ರಲ್ಲ, ಅದೇ ಥರ ಇನ್ನೊಂದು ಫ್ರಂಟ್ ಕೂಡ ಹಾಕ್ಬೇಕಾಗುತ್ತೆ. ಮಧ್ಯದಲ್ಲಿ ಓಪನ್ ಇರಲಿ ಸರ್ಕಲ್ ಟೈಪಲ್ಲಿ, ಯಾಕೆಂದರೆ ನೀರು ಅದು ಎಳ್ಕೊಬೇಕಾಗುತ್ತೆ ಅಲ್ಲಿಂದ. ಅದಕ್ಕೋಸ್ಕರ ನೋಡಿ, ಆನ್ ಮಾಡಿದ್ದೀನಿ. ಬ್ಯಾಟ್ರಿ ಕನೆಕ್ಟ್ ಮಾಡಿ ಹೇಗೆ ತಿರುಗ್ತಿದೆ ಅಂತ ಸ್ಪೀಡಾಗಿ. ನೀವು ಇದಕ್ಕೆ 12 ವೋಲ್ಟ್ ಇನ್ಪುಟ್ ಕೊಡ್ಬೋದು DC ಮೋಟ್ರಿಗೆ. ನೋಡಿ, ಇದು 1/2 ಇಂಚ್ PVC ಪೈಪ್ನ 2 ಇಂಚ್ ಫಸ್ಟಿಗೆ ಕಟ್ ಮಾಡಿದ್ರಲ್ಲ, ಆ PVC ಪೈಪ್ ಮೇಲ್ಗಡೆ ಸಣ್ಣದಾಗೆ ಒಂದು ಹೋಲ್ ಮಾಡಿ ಅದಕ್ಕೆ ಅಟ್ಯಾಚ್ ಮಾಡಬೇಕಾಗುತ್ತೆ. ಅದು ನೀರು ಔಟ್ ಪ್ಲೇಸಿಂಗ್ ಆಗಿರೋದ್ರಿಂದ ಅದನ್ನು ನಾವು ಸ್ವಲ್ಪ ಬಾಗಿರೋ ರೀತಿಯಾಗಿ ಕಟ್ ಮಾಡಿ ಅದನ್ನು ಅಲ್ಲಿ ಪ್ಲೇಸ್ ಮಾಡಬೇಕಾಗುತ್ತೆ. ನೋಡಿ, ವೀಡಿಯೋದಲ್ಲಿ ಯಾವ ರೀತಿ ಪ್ಲೇಸ್ ಮಾಡಿದ್ದೀನಿ ಆ ರೀತಿ ಪ್ಲೇಸ್ ಮಾಡಿ. ಮತ್ತು ಅದನ್ನು ವೀಡಿಯೋದಲ್ಲಿ ಕಾಣ್ತಿರೋ ಹಾಗೆ DC ಮೋಟ್ರ್ ಮೇನ್ ಪಾರ್ಟ್ಸಿಗೆ ಕನೆಕ್ಟ್ ಮಾಡಬೇಕಾಗುತ್ತೆ. ಮತ್ತು ಈಗ ಫ್ರಂಟಿಗೆ ಏನು ಓಪನ್ ಪ್ಲೇಸ್ ಇದೆಯೋ ಅಲ್ಲಿಗೆ ಇನ್ನೊಂದು PVC ಶೀಟ್ನ ಸೇಮ್ ಸರ್ಕಲ್ ಟೈಪಾಗಿ ಕಟ್ ಮಾಡ್ಕೊಳ್ಳಿ. ಮತ್ತು ಅದು ಸೆಂಟ್ರಲ್ಲಿ ಓಪನ್ ಮಾಡಬೇಕಾಗುತ್ತೆ ಸರ್ಕಲ್ ಟೈಪಿಗೆ ಕಟ್ ಮಾಡಿ ಅದು. ಮತ್ತು ಕಟ್ ಮಾಡಿರೋ PVC ಶೀಟ್ನ ಕರೆಕ್ಟಾಗಿ ಪ್ಲೇಸ್ ಮಾಡ್ಕೋ ಮೊದಲು. ಮತ್ತು ಅದೇ 1/2 ಇಂಚಿನ ಪೈಪ್ನ ಮುಂದ್ಗಡೆ ಪ್ಲೇಸ್ ಮಾಡಬೇಕಾಗುತ್ತೆ ವಿಡಿಯೋದಲ್ಲಿ ನೋಡ್ತಿರೋ ಥರ. 775 ಗಮ್ಮಿಂದ ಪೇಸ್ಟ್ ಮಾಡಿ. ಹೌದು ನೋಡಿ, ವಿಡಿಯೋದಲ್ಲಿ ಯಾವ ರೀತಿ ಕಾಣ್ತಿದೆಯೋ ಆ ರೀತಿ ಪ್ಲೇಸ್ ಮಾಡಬೇಕಾಗುತ್ತೆ ಅದನ್ನ. ಬನ್ನಿ ಹೇಗೆ ವರ್ಕ್ ಆಗುತ್ತೆ ನೋಡ್ಕೊಂಬರೋಣ. 12 ವೋಲ್ಟ್ DC ಇನ್ಪುಟ್ನ ಕನೆಕ್ಟ್ ಮಾಡಿರೋದು ಮೋಟ್ರಿಗೆ. ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಸಬ್ಸ್ಕ್ರೈಬ್ ಮಾಡೋದಂದ್ರೆ ಮಾತ್ರ ಮರಿಬೇಡಿ. ಇಷ್ಟ ಆದರೆ ಲೈಕ್, ಶೇರ್ ಅಂತ ಕಮೆಂಟ್ ಮಾಡಿ.